ಹೇಳಲಾಗದ ಕತೆ. ಒಂದು ಸಲ ನಿಮ್ಮ ಮನ್ಸು ಮುಡ್ಕೊಂಡು ಹೇಳಿ. ನನಗೆ ಗೊತ್ತು ನೀವು ನಿಮ್ಮ ಮನಸ್ಸನ್ನ ಮುಡ್ಕೊಂಡಿಲ್ಲ ಅಂತ. ಯಾರೋ ಹೇಳಿದರು ಅಂತ ಮುಡ್ಕೊಳಕ್ಕಾಗುತ್ತಾ? ಓಕೆ, ಆದರೂ ಪರವಾಗಿಲ್ಲ, ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ ಒಂದು ಪ್ರೇಮಿಗಳಿದ್ದರು. ತುಂಬ ಪ್ರೀತಿಸ್ತಾಯಿದ್ರು. ಒಬ್ರನ್ನೊಬ್ರು ಬಿಟ್ಟಿರ್ತಾರೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಆದರೆ ಒಬ್ರನ್ನೊಬ್ರು ನೋಡ್ಕೊಳ್ತಾ ನಾವಿಬ್ರು ಮುಂದೆ ಒಂದಾಗ್ತೀವೋ ಅಂತ ಕಣ್ಣೀರಾಗ್ತಾ ಇರ್ತಾರೆ. ಅವ್ರು ಪ್ರೀತಿ ಮಾಡಿ ತಪ್ಪು ಅನಿಸ್ಲಿಲ್ಲ, ಆದರೆ ಮನೆಯವ್ರಿಗೆ ಅವ್ರು ಪ್ರೀತಿ ಮಾಡಿ ತಪ್ಪು ಅನಿಸ್ತು. ಯಾಕಂದರೆ ಜಾತಿ ಬೇರೆ ಅಂತ. ಆ ಪ್ರೇಮಿಗಳು ಏನು ಮಾಡೋದು ಅಂತ ಗೊತ್ತಾಗದೆ ಅವ್ರ ಮೈಂಡಲ್ಲಿ ಒಂದು ಥಿಂಕ್ ಬಂತು. ಪ್ರೀತಿಗೋಸ್ಕರ ಮನೆಯವ್ರನ್ನ ಬಿಡ್ಲಾ ಅಥವಾ ಮನೆಯವ್ರಿಗೋಸ್ಕರ ಪ್ರೀತಿನ ಬಿಡ್ಲಾ? ಕೊನೆಗೆ ಅವ್ರ ಡಿಸಿಷನ್ನು ಪ್ರೀತಿಗೋಸ್ಕರ ಮನೆಯವ್ರನ್ನ ದೂರ ಮಾಡಿರೋದು. ಹೇಗೋ ಏನೋ ಮನೆ ಬಿಟ್ಟು ಬಂದರು. ಚೆನ್ನಾಗೇ ಇದ್ದರು. ಮದುವೆ ಆಗಿ 1.5 ವರ್ಷ ತನಕ ಚೆನ್ನಾಗೇ ಸಂಸಾರ ನಡೆಸ್ಕೊಂಡಿದ್ರು. ಸಡನ್ವಾಗಿ ಆ ಹುಡುಗಿಗೆ ಗೊತ್ತಾಯಿತು ಕೆಲಸದಲ್ಲಿ ಅವನಿಗೆ ಇನ್ನೊಂದು ಹುಡುಗಿ ಇರೋದು. ಆಮೇಲೆ ಅವಳ ಜೊತೆಲೇ ಹೋದ ಅವನು. ರೋಡಿಗೆ ಬಂದುಬಿಟ್ಲು ಇವಳು. ಅಪ್ಪ ಅಮ್ಮನ ಮನಸ್ಸನ್ನ ನೋವು ಮಾಡಿಕೊಂಡು ಬಂದು ಇವಳಿಗೆ ಇವಾಗ ಅರ್ಥ ಆಯಿತು. ಅವನಿಗೂ ಒಂದಿನ ಅರ್ಥ ಆಗುತ್ತೆ. ಈ ಹುಡುಗಿ ಮನೆ ಮುಖ ತೋರಿಸೋ ಥರ ಕೆಲಸ ಮಾಡಿಲ್ಲ. ಅವಳು ಹೋಗೋದು ಇಲ್ಲ, ಒಬ್ಬಳೇ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಸ್ವಲ್ಪ ಮಂತಾಗಿದ್ಮೇಲೆ ಅಮ್ಮನ ಕಾಲ್ ಬಂತು. ಅವಳಿಗೆ ಭಯ ಸ್ಟಾರ್ಟ್ ಆಯಿತು, ಏನಿರ್ಬೋದು ಅಂತ. ಅಮ್ಮ ಕೇಳಿದ್ಲು ಹೇಗಿದ್ಯಾ ಅಂತ. ಇವಳು ನಗಾಡ್ಕೊಂಡು ಹೇಳ್ತಾಳೆ, ಹಾಂ ಅಮ್ಮ ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ, ಅಪ್ಪ ಹೆಂಗಿದ್ದಾರೆ, ಫ್ಯಾಮಿಲಿ ಹೇಗಿದ್ದಾರೆ ಅಂತ ಹೇಳ್ತಾಳೆ. ಅಮ್ಮನ ಕಣ್ಣಲ್ಲಿ ನೀರು ಬಂತು. ಇವಳು ಇರೋದನ್ನೆಲ್ಲ ಹೇಳ ಅಂತ ಅಂದ್ಕೊಳ್ತಾಳೆ. ಬೇಡ ಅಂತ ಸುಮ್ಮನೆ ಇದ್ಬಿಡ್ತಾಳೆ. ಅಮ್ಮ ಕೇಳ್ತಾರೆ, ಹೇಗಿದ್ದಾರೆ ನಿಮ್ಮ ಯಜಮಾನ್ರು ಅಂತ. ಇನ್ನೂ ತುಂಬ ಹೇಳ್ತಾಳೆ, ಇಲ್ಲಮ್ಮ, ಅವ್ರು ನನ್ನಿಂದ ದೂರಾಗಿ ಬೇರೆ ಮದುವೆ ಆಗಿರೋದು. ಅಮ್ಮ ಹೇಳ್ತಾರೆ ಒಂದು ಮಾತು, ನಾನು ಹುಟ್ಟಿಸಿರೋ ನನ್ನ ಮಗಳು ನನ್ನ ನಂಬಿಕೆನ ಕೊಂದು ನನ್ನ ನೆಮ್ಮದಿನ ಹಾಳು ಮಾಡಿ ನನ್ನ ಮರ್ಯಾದಿನ ತೆಗೆದೋದ್ಲು. ಆದರೂ ಪರವಾಗಿಲ್ಲ, ದೂರಾಗಿ ಚೆನ್ನಾಗಿರ್ತೀಯ ಅಂತ ಅಂದ್ಕೊಂಡ್ರೆ ರೋಡಿಗೆ ಬಂದು ಬಿದ್ದಿದೆಯಲ್ಲ. ಆ ದೇವ್ರು ನಿನಗೆ ಶಿಕ್ಷೆ ಕೊಟ್ಟಿರ್ಬೋದು, ಆದರೆ ಕ್ಷಮಿಸೋ ಮನಸ್ಸು ನಮಗೂ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಒಬ್ಬಳೇ ಯಾಕೆ ಇರ್ತೀಯ, ಮನೆಗೆ ಬಾ ಅಂತ ಕರೆದಾಗ ಅವಳು ಹೇಳ್ತಾಳೆ, ಇಲ್ಲಮ್ಮ, ಜನ ಏನೇನೋ ಮಾತಾಡ್ಕೊಳ್ತಾರೆ, ಸರಿಯಾಗಲ್ಲ, ಸುಮ್ಮನಿರು ಅಂತ. ಅಮ್ಮ ಹೇಳ್ತಾರೆ, ನಾನು ನಿನ್ನ ಹುಡ್ಸಿರೋದು, ಅವರೆಲ್ಲ ಏನಾದರೂ ಮಾತಾಡ್ಕೊಳ್ಳಿ, ನಿನ್ನ ಮನೆಗೆ ಬಾ ಅಂತ ಹೇಳಿದಾಗ ಅವಳು ಮನೆಗೆ ಹೋಗ್ತಾಳೆ. ಅವಳ ಮನೆಗೆ ಹೋಗಿ ಅಪ್ಪ ಅಮ್ಮನ ಕಾಲು ಹಿಡ್ಕೊಂಡು ಮಗು ಥರ ಅಳ್ತಾ ಕೂತಿದ್ದಾಳೆ. ತಪ್ಪಾಯಿತು ಅಪ್ಪ, ಕ್ಷಮಿಸ್ಬಿಡು ಅಪ್ಪ, ಇನ್ಮೇಲೆ ಈ ಥರ ಮಾಡಲ್ಲ, ನನ್ನ ತಪ್ಪುಗಳನ್ನ ನಾನು ಒಪ್ಕೊಳ್ತೀನಿ, ಪ್ಲೀಸ್ ಅಪ್ಪ ಕ್ಷಮಿಸ್ಬಿಡಿ ಅಂತ. ಅಪ್ಪ ಅಮ್ಮ ಮನ್ಸು ಮುಡ್ಕೊಂಡು ಮನೆಯಲ್ಲೇ ಇರಿಸ್ಕೊಂಡ್ರು. ಏನು ಅಂತ ಎಲ್ಲ ತಿಳಿಸಿದ್ದೀನಿ. ಯಾರ ಮಾತಿಗೆ ಬೆಲೆ ಕೊಡಬೇಕು, ಯಾವ ಪ್ರೀತಿಗೆ ಬೆಲೆ ಕೊಡಬೇಕು ತಿಳಿಸಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.